You say money can't buy happiness? बड़ी ने बला मंडी के ಬೇಗ ಬೀರಲ್ಲ ಟೈಮ್ ಆಯ್ತು ಹೊಡೋಣ ಬಾ ಮಗ ಬಿಡುಮ. ಏಯ್ ನನ್ಗೆ ಈಜೊಳಗೆ ಬರಲ್ಲ ಕಣೋ, ಅದೇ ಬೇರೆ ಚಳಿ. ನಾನಿದ್ದೀನಿ ಬಾ ಮಗ. ಅವ್ನು ನೀರು ಬಿದ್ದಾಕಂದ್ರೆ ಕಾಪಾಡ್ರ ಬೇಕಲ್ಲ, ಕಾಪಾಡ್ರ. ಹೋದ ಬಿಡ್ಬೇಕ ನನ್ನ ಮಗನೇ ಅವ್ನು ಬಿಟ್ಟ ಅಂದ್ರೆ ಹೋಗ್ಬಿಡ್ತಿದ್ದೆ ಅನ್ಯಾಯವಾಗಿ. ಇವಾಗ ನನಗೂ ಈಜೊಳಗೆ ಬರ್ತದೆ ಕಣ್ರ. ಈಜೋಡಿಗೆ ಬರ್ತದ? ಅಯ್ಯೋ ಅಣ್ಣ ನನಗೇನು ಗೊತ್ತಿಲ್ಲ ಅಣ್ಣ. ನನ್ನ ಮಕ್ಳ ಬೇಗ ಬನ್ನಿ ಅಂದ್ರೆ ಆಟಾಡ್ತಿದ್ರಿ, ಇವಾಗ ಬಂದ್ರ ಸರಿ ಬನ್ನಿ ಹೊಡೋಣ. ಮೊದಲೇ ಹೇಳಕ್ಕಿಲ್ಲ ಬರ್ತಿರ್ಲಿಲ್ವ ನಾವು? ಇರೋ ಲಾಸ್ಟ್ ಟೈಮ್ ಬರ್ತೀವಿ ಬರ ಮಗ ಮಕ್ಕರ್ ಮಾಡ್ಬಿಟ್ಟ. ಇವತ್ತು ಸಿಗ್ಬೇಕಿತ್ತು ಕೈಗೆ. ಹಬ್ಬ 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 ಮಾಡ್ಬಿಡುವೆ. ಬಿಡೋಲ್ಲ, ಅಷ್ಟೊತ್ತಿಂದ ಅದನ್ನೇ ಹೇಳ್ತಿದ್ಯಪ್ಪ ನೀನು. ಸರಿ ಅದನ್ನ ಬಿಡು ಮಗ, ತುಂಬಾ ಬೋರ್ ಹೊಡಿತಿದೆ. ಸಂಜೆವರೆಗೂ ಟೈಮ್ ಇದೆ, ಎಲ್ಲಾದ್ರೂ ಹೋಗೋಣ. ಅಣ್ಣ ಆ ಪಾಳು ಬಿದ್ದಿರೋ ಸೈಂಟಿಸ್ಟ್ ಮನೆಗೆ ಹೋಗೋಣ. ಇದುವರೆಗೂ ಸಾಮಾನ್ಯ ಜನರು ಯಾರು ಹೋಗೇ ಇಲ್ಲ ಅಂತ ಕಾರಣ. ಹೌದಾ? ಅವಾಗ ಸಂಶೋಧನೆ ಮಾಡೋರು ಬರ್ತಾ ಇರ್ತಾರಂತೆ. ಓಕೆ, ಅಂಥದ್ದೇನಿದೆ ಅಂತ ಅಲ್ಲೋಗಿ ನೋಡ್ಬೇಕಾ, ಫುಲ್ ಥ್ರಿಲ್ ಇರುತ್ತೆ. ಹೋಗೋಣ. ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಕಂಡ್ರು, ಅಲ್ಲಿ ಯಾರು ಹೋಗ್ಬಾರ್ದು. ಹೋಗಿ ಏನೋ ತೊಂದರೆ ಆದ್ರೆ ಏನರೋ ಮಾಡೋದು. ಲೋ ಮಗ, ನಿಂದು ಯಾವಾಗಲೂ ಇದೇ ಆಯ್ತು. ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಏನಿದೆ ಅಂತ ನೋಡ್ತಾ ಇದೀವಿ ಅಷ್ಟೇ. ಬಾ ಮಗ. ಏನೋ ಮಗ, ಒಳ್ಳೆ ಕಾಡಿದಂಗಿದೆಯಲ್ಲೋ. ಅದಕ್ಕೆ ತಾನೇ ನಿಮ್ಮನ್ನಿಲ್ಲ ಕರ್ಕೊಬಂದಿರೋದು. ಸರಿ ಬನ್ನಿ ಮುಂದೆ ನೋಡೋಣ. ಏನೋ ಮಗ, ಒಳ್ಳೆ ಗುಹೆ ಇದ್ದಂಗಿದೆಯಲ್ಲೋ. ಇಲ್ಲಿ ಏನು ತಿಳಿ ಸಿಗುತ್ತೆ ಅಂತ ಕರ್ಕೊಂಬಂದಿದ್ದೀರೋ ನೀವು ನನಗೆಲ್ಲ. ಮಗ ಹಿಂಗೈತೆಲ್ಲೋ. ಏನೋ ಮಗ, ಇಷ್ಟೊಂದು ಪಾಳ್ ಬಿದ್ದೈತಲ್ಲ ಇದು. ಹೋಗೋಣ ಮಗ. ನೋಡೋಣ ಮಗ.
ಅಣ್ಣ ಇಷ್ಟೊಂದು ಪಾಳು ಬಿದ್ದಿದೆ, ಬೆಂಕಿದಾಗ ಸುಟ್ಟವ್ರಲ್ಲಣ್ಣ. ತುಂಬ ವರ್ಷದ ಹಳೆ ಬಿಲ್ಡಿಂಗ್ ಕಂಡ್ರು, ಪಾಳು ಬೆಳೆದ ಇನ್ನು ಅರಮನೆ ಥರ ಇರುತ್ತೆ. ಇಷ್ಟೊಂದು ಪಾಳು ಬಿದ್ದಿರುತ್ತೆ ಅನ್ಸುತ್ತೆ. ಇದುವರೆಗೂ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಪಾಳು ಬಿದ್ದಿರೋದಕ್ಕಷ್ಟೇ ಅಲ್ಲ, ಈ ಸೈಂಟಿಸ್ಟು ಏನೇನೋ ಪ್ರಯೋಗ ಮಾಡ್ತಿದ್ದಂತೆ. ಒಂದಿನ ಬೆಂಕಿ ಎಲ್ಲ ಸುಟ್ಟೋಗಿದೆ, ಆವಾಗಿಂದ ಯಾರನ್ನೂ ಬಿಡ್ತಿಲ್ಲ. ಹೌದಾ? ಹ್ಞೂ ಸರಿ ಬಿಡಿ ಮಗ. ಬಿಡಿ ಮಗ ನೋಡಿ. ಈ ಬಿಲ್ಡಿಂಗ್ ಒಂದು ಸಾಮಾನಿಲ್ಲ, ಇವನೆಂತ ಸೈಂಟಿಸ್ಟ್ ಅಣ್ಣ? ಮಗ ಮೋಸ್ಟ್ಲಿ ಸೈಂಟಿಸ್ಟ್ ಎಲ್ಲ ಐಟಮ್ ಆಪರೇಟ್ ಮಾಡ್ಕೊಟ್ಟ ಅನಿಸ್ತದೆ. ಅವನೇನು ಮಾಡಿದ್ನೋ ಗೊತ್ತಿಲ್ಲ. ನನಗೇನಾದ್ರು ದೊಡ್ಡ ಬಿಲ್ಡಿಂಗ್ ಸಿಕ್ಕಿದ್ರೆ ಅದನ್ನ ಒಬ್ಬೇ ಇದ್ರೆ ನಾನು ಏನೇನು ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಏನೇನು ಮಾಡ್ತಿದ್ದೆ ಅಂದ್ರೆ ಅದೊಂದು ದೊಡ್ಡ ಸೋಫಾ ಹಾಕಿ, ಅದೊಂದು ದೊಡ್ಡ ಫ್ರಿಡ್ಜ್ ಇಟ್ಟು, ಒಂದು ದೊಡ್ಡ ಟಿವಿ ತಂದಿಟ್ಬಿಟ್ಟು ಎಂಜಾಯ್ ಮಾಡ್ತಿದ್ದೆ. ಯಾಕೆ ನೀವೇನು ಅನ್ಕೊಂಡ್ರಿ? ನನ್ನ ಮಕ್ಕಳ ನೀವೆಲ್ಲ ಹಂಗೆ ಅನ್ಕೊಳ್ಳೋ ಮಕ್ಕಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡ್ರು. ಅದೆಲ್ಲ ಬಿಡೋಣ. ಈ ಸೈಂಟಿಸ್ಟು ಯಾವುದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ರೆ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ಲ ಮಗ, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದ್ರಲ್ಲಿ ಸ್ವತಃದಾಗ ಯಾರು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಅವನು ಟೈಮ್ ಟ್ರಾವೆಲ್ ಬಗ್ಗೆ ಸಂಶೋಧನೆ ಮಾಡ್ತಿದ್ದಂತೆ. ಟೈಮ್ ಟ್ರಾವೆಲ್? ಟೈಮ್ ಟ್ರಾವೆಲ್ ಅಂದ್ರೆ? ಟೈಮ್ ಟ್ರಾವೆಲ್ ಅಂದರೆ ನಾವೀಗ 2010 ಇದ್ದೀವಾ, ಈ ಕ್ಷಣಕ್ಕೆ 2024 ಹೋಗ್ಬೋದು, ಇಲ್ಲ 1990 ಬೇಕಾದ್ರೆ ಹೋಗ್ಬೋದು. ಅದನ್ನೇ ಟೈಮ್ ಟ್ರಾವೆಲ್ ಅಂತಾರೆ. ಹಂಗಾರೆ ಫ್ಲೈಟಲ್ಲೇ ಹೋಗ್ಬೋದು. ಲೈ, ಅಷ್ಟು ದೂರ ಹೋಗಕ್ಕೆ ಫ್ಲೈಟ್ ಅಲ್ಲಿ ಆಗುತ್ತೇನಾ? ರಾಕೆಟ್ ಅಲ್ಲಿ ಹೋಗ್ಬೇಕು ಅಲ್ವಾ? ನಾವು ಫ್ಲೈಟಲ್ಲಿ ಹೋಗೋಕೆ, ರಾಕೆಟಲ್ಲಿ ಹೋಗೋಕೆ, ಅದನ್ನ ಪಕ್ಕದ ದೇಶನ ಟೈಮ್ ಟ್ರಾವೆಲ್ ಮಾಡಬೇಕು ಅಂದರೆ ಸುಮಾರು ವರ್ಷಗಳ ಸಂಶೋಧನೆ ಮಾಡಿ ಒಂದು ಮಿಷಿನ್ ಕಂಡುಹಿಡಿರ್ತಾರೆ. ಆ ಮಿಷಿನು ಮನೆಯಷ್ಟು ದೊಡ್ಡದು ಬೇಕಾಗಿರ್ಬೋದು, ಇಲ್ಲ ನಾವು ಕೈ ಹಾಕೋ ವಾಚ್ ಚಿಕ್ಕದು ಬೇಕಾಗಿರ್ಬೋದು. ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಆದರೆ ಸುಮಾರು ಸೈಂಟಿಸ್ಟ್ಗಳು ಅದು ಸಂಶೋಧನೆ ಮಾಡಕ್ಕೆ ಹೋಗಿ ಸಕ್ಸಸ್ ಕೂಡ ಆಗಿಲ್ಲ. ಅಯ್ಯೋ ಏನೂ ಇಲ್ಲ, ಇಲ್ಲಿ ಸುಮ್ಮನೆ ಬಂದಂಗಾಯ್ತು. ನಡೀಲತ್ತಾಗಿ ಎಲ್ಲರೂ ಹೋಗೋದ. ಮಗ, ಈ ಜಾಗದ ಬಗ್ಗೆ ನಾನು ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಏನೇನು ಅನ್ಕೊಂಡ್ ಬಂದೆ. ಇಲ್ಲಿ ನೋಡ್ರಂತದ್ದು ಏನೂ ಇಲ್ಲ. ಬಾ ಮಗ ಹೋಗೋಣ, ಬರ. ನಾನು ಆಗ್ಲೇ ಹೇಳಿದೆ ಇಲ್ಲಿ ಬರೋದು ಬೇಡ, ಇಲ್ಲಿ ಏನು ಇರಲ್ಲ ಅಂತ. ನನ್ನ ಮಾತೇ ಕೇಳಿಲ್ಲ ನೀವು. ಆಯ್ತು ನೋಡ್ರಿ. ಏನು ಇದೆ ಅಲ್ಲಿ? ಯಾಕೆ ಮಗ, ಏನಾಯ್ತು? ಮಗ ಈ ವಾಚ್ ನಿಂತು ಕಣೋ, ಎತ್ಕೊಂಡಿದ್ದ ಕರೆಂಟ್ ಹೊಡೆದು ಬಿಡ್ತು ಕಣೋ. ಈ ವಾಚ ಇದೇ ಕಣ. ಆ ಸ್ವಿಚ್ ಬಿಡ. ವಾಚ್ ಕರೆಂಟ್ ಹೊಡಿದ ಈ ವಾಚ ಎತ್ಕೊಂಡು ಕರೆಂಟ್ ಹೊಡೆಯುತ್ತೆ. ಮಗ ಹುಟ್ಟಿದ ತಗೊಂಡ ಬಂದು
ಮಗ ಇದೇನು ತಾರ್ ರೋಡು? ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಣ್ಣು ರೋಡ್ ತಾನೇ ಇದ್ದಿದ್ದು, ಇದ್ಯಾವಾಗ ತಾರ್ ರೋಡ್ ಆಯ್ತು? ಮಗ ನಮ್ಗೆ ಅವಲೇ ಕರೆಂಟ್ ಹೊಡ್ದಂಗೆ ಆಯ್ತಲ್ಲ, ಮೋಸ್ಟ್ ಅದಕ್ಕೆ ಕಣ್ಮಂಜಾಗಿರ್ಬೇಕು. ನಾನು ಚೆಕ್ ಮಾಡ್ತೀನಿ. ಹ್ಞೂ ಮಗ, ತಾರ್ ರೋಡು ಹೆಂಗೋ ಸಾಧ್ಯ ಇದೆಲ್ಲ? ಅಣ್ಣ ಅಲ್ಲಿ ನೋಡೋಣ, ಇದೆಲ್ಲ ಖಾಲಿ ಜಾಗ ಅಲ್ವಾ? ಅಂಗಡಿಗಳೆಲ್ಲ ಕಟ್ಬಿಟ್ಟವ್ರೆ, ಅಷ್ಟೊಂದು ಜನ ನಿಂತವ್ರಲ್ಲಣ್ಣ. ಹೆಂಗಣ್ಣ ಸಾಧ್ಯ ಇದೆಲ್ಲ? ಅಪ್ಪು ಸರ್ಕಲ್ಲ, ಪುನೀತ್ ರಾಜ್ಕುಮಾರ್ ಫೋಟೋ, ಅನ್ನ ಸಂತರ್ಪಣೆ ಎಲ್ಲ ಕೊಡ್ತಾವ್ರೆ. ಏನು ಅಪ್ಪು ಬರ್ತಡೇನ ಇವತ್ತು? ಮಗ ಬಾ ಮಗ ನೋಡೋಣ. ಖಾಲಿ ಕೊಟ್ಟರು ಬಾಟ್ಲಿ ಹಂಗೆ ಲೈಫು. ಮಗ ಅಲ್ಲಿ ಯಾರೋ ಬರ್ತಾರೆ, ಬಾ ಮಗ ಕೇಳೋಣ. ಸುಡುಗಾಡು ಎಣ್ಣೆ ಅಂಗಡಿ ಒಂದೇ ಸಾವಿಲ್ಲದ ಪ್ಲೇಸ್. ಅಣ್ಣ ಅಲ್ಲಿ ಅನ್ನ ಸಂತರ್ಪಣೆ ಕೊಡ್ತಾರಲ್ಲ, ಇವತ್ತೇಂದ್ರ ಪುನೀತ್ ರಾಜ್ಕುಮಾರ್ ಬರ್ತಡೇನಾ? ಬೆಳಗ್ಗೆ ನೀರು ಹಾಕಲ್ದಿನ ಕುಡ್ಕೊ ಬಂದಿದ್ದೀರಾ? ನಾನೇ ಪಿವಟ್ ಅನ್ಕೊಂಡಿದ್ದೆ. ನನ್ನ ಮಕ್ಕಳ ನನಗಿಂತ ಒಳ್ಳೆ ದೊಡ್ಡ ಪಿವಟ್ ಕಣ ಕಾಣಿಸ್ತಾ ಇದ್ರಲ್ರು. ಅಲ್ಲಿ ನಡೀತಿರೋದು ಪುನೀತ್ ರಾಜ್ಕುಮಾರ್ ಸರ್ ಬರ್ತಡೇ ಅಲ್ಲ. ಅವ್ರು ನಮ್ಮನ್ನೆಲ್ಲ ಬಿಟ್ಟೋಗಿ ದೇವರಾಗಿ 3 ವರ್ಷ ಆಯ್ತು ಕಡಲಿ. ಏನು ಪುನೀತ್ ರಾಜ್ಕುಮಾರ್ ಸತ್ತು 3 ವರ್ಷ ಆಯ್ತಾ? ಅದ್ರದ್ದು ಪುಣ್ಯಸ್ಮರಣೆ ಅಂತ ಸಂತರ್ಪಣಾ ಕಾರ್ಯಕ್ರಮ ಮಾಡಿದಾರೆ ಕಣಲಿ. ಮಗನೇ ಒಂದು ಬಿಟ್ಟ ಅಂದರೆ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ಬೇಕು. ನಿನ್ನೆ ತಾನೇ ಜಾಕಿ ಸಿನಿಮಾ ರಿಲೀಸ್ ಆಗದೆ, ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದೀವಿ. ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾನೆ. ಏನು ಜಾಕಿಗೆ ಹಾಕೊಂಡ್ಬಂದಿದ್ಯಾ? ನಂಗೆ ಕುಡಿದ್ಮೇಲೆ ಹಾಕೊಂಡ್ರ ಸತ್ಯ ಹೇಳೋದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನೋ. ನಾನು ಸುಳ್ಳು ಹೇಳ್ಬೋದು ಕಣ್ರು, ಆದರೆ ಮೊಬೈಲು ಗೂಗಲ್ಲು ಇವೆಲ್ಲ ಸುಳ್ಳು ಹೇಳ್ತವ. ನೋಡ ಬರ ಇಲ್ಲಿ ಡೇಟ್ ನೋಡ, ಡೇಟ್ ಎಷ್ಟು ನೋಡಲ್ಲ ಬರ, ನೀನು ಬರ ನೋಡ ಡೇಟ್ ಎಷ್ಟು ನೋಡ್ ಬಾ ನೋಡ ಎಷ್ಟೋ ಡೇಟ್ ಇವತ್ತು ಅಲ್ಲಿ. ನಿಮ್ಮ ಫೋನ್ ಇಲ್ಲ ತೆಗೆದು ಚೆಕ್ ಮಾಡ್ಕೊಳ್ರು, ತೆಗಿರ ಫೋನು. ಹ್ಞೂ ಮಗ, ಇವ್ರು ಹೇಳಿ ಡೇಟೇ ತೋರಿಸ್ತಾ ಇತ್ತ ಕಣ. ಅಣ್ಣ ಮೊಬೈಲ್ ಸೆಟ್ಟಿಂಗ್ ಚೇಂಜ್ ಆಗಿರ್ಬೇಕು, ಸರಿಯಾಗಿ ನೋಡ್ರಣ. ಇಲ್ಲ ಮಗ, ಅವ್ನು ಹೇಳಿ ಡೇಟಾ ತೋರಿಸ್ತಾ ಇದ್ದ, ಹೆಂಗೋ ಸಾಧ್ಯ ಇದೆಲ್ಲ? ಹ್ಞೂ ಅಣ್ಣ. ಮಗ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ. ಅಲ್ಲಿ ಅಂಗಡಿ ಇತ್ತಲ್ಲ, ಅಲ್ಲಿ ಹೋಗಿ ನ್ಯೂಸ್ ಪೇಪರ್ ತಗೊಂಬ ಹೋಗು. ಸರಿ ಅಣ್ಣ, ಬೇಗ. ಅಯ್ಯೋ ದಡ್ ನನ್ನ ಮಕ್ಕಳು ರಾತ್ರಿ ಕುಡಿದಿರೋ ಎಣ್ಣೆ ಇನ್ನೂ ಇಳ್ದಿಲ್ಲ ಅನ್ಸುತ್ತೆ. ನಂತರ ಇವತ್ತು ದಿವ್ಸದ ಪೇಪರು ಇವತ್ತು ಡೇಟ್ ಇಲ್ಲದೆ ನಾಳೆ ಡೇಟ್ ಇರ್ತದೆ. ಅಣ್ಣ ಅಣ್ಣ 2024 ಅಣ್ಣ. ಮಗ 2024 ಮಗ, ಹೆಂಗೋ ಸಾಧ್ಯ? ಹ್ಞೂ 2024 100-200%. ಹಾಗಾದ್ರೆ ನಿನಗೆ 2010ರಿಂದ 2024 ಏನೆಲ್ಲ ಆಗಿದೆ ಎಲ್ಲ ಗೊತ್ತಿದೆಯಾ? ಯಾಕೆ ಡೌಟಾ? ಕುಡ್ದಿದ್ದೀನಿ ಅಂತನಾ? ನಾನು ಕುಡ್ದಿರ್ಬೋದು, ಆದರೆ ಪಿನ್ ಟು ಪಿನ್ ಪಾಯಿಂಟಲ್ಲೇ ಹೇಳ್ತೀನಿ, ಕೇಳ್ತೀರಾ? ಹೇಳ 2010ನೇ ಇಸ್ವಿಯಿಂದ 2024ನೇ ಇಸ್ವಿವರೆಗೂ ಏನೇನು ನಡೆಯುತ್ತೆ ಎಲ್ಲ ಹೇಳ್ತೀನಿ. ಒಂದ್ಸಲ ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೊಳ್ರು. 2011ನೇ ಇಸ್ವಿಯಲ್ಲಿ ಕ್ರಿಕೆಟಲ್ಲಿ ODI ವರ್ಲ್ಡ್ ಕಪ್ ಧೋನಿ ನೇತೃತ್ವದಲ್ಲಿ ಗೆದ್ಕೊಬಂದರು, ಕರೆಕ್ಟಾ? 2012ನೇ ಇಸ್ವಿನಲ್ಲಿ ಪ್ರಪಂಚ ಎಲ್ಲ ಪ್ರಳಯ ಆಗಿ ಎಲ್ಲ ನಿಗ್ರೋಯ್ತಾರೆ ಅಂತ ನ್ಯೂಸ್ ಬಿಟ್ರು. ಬದನೆಕಾಯಿ ಆಗಲಿಲ್ಲ, ಎಲ್ಲರ ಬದನೆಕಾಯಿ ಸ್ಟಡಿ ಆಗಿಬಿಟ್ಟು ಊರು ತುಂಬ ಮಕ್ಕಳಾದ್ರು, ಕರೆಕ್ಟಾ? 2018ನೇ ಇಸ್ವಿನಲ್ಲಿ KGF ಅಂತ ಒಂದು ಕನ್ನಡ ಸಿನಿಮಾ ಬಂತು. ಅದನ್ನು ಇಡೀ ಭಾರತನ ಇಡೀ ಪ್ರಪಂಚ ತಿರುಗಿ ನೋಡೋಂಗೆ ಮಾಡಿ
100 ಅಲ್ಲ 1000 ಕೋಟಿ ಸಂಪಾದನೆ ಮಾಡಿಕೊಡ್ತು. ಕರೆಕ್ಟಾ? ಆಮೇಲೆ 2021ರಲ್ಲಿ ಆ ಚೀನಾದವರು ಕೋತಿ ಮುಖದವರು ಆ ಕೊರೋನಾ ಅನ್ನೋ ವೈರಸ್ ಎಲ್ಲ ಪ್ರಪಂಚಕ್ಕೆ ಹರಡಿಬಿಟ್ಟು ಲಕ್ಷಾಂತರ ಜನ ಸತ್ತೋಗಿ ಮಾಡಿದ್ರು. ಅದರಲ್ಲಿ ನನ್ನ ರೋಜಿನಿ ಕೂಡ ಸತ್ತೋಗ್ಬಿಟ್ಲು. ಕರೆಕ್ಟಾ? ಇಷ್ಟೆಲ್ಲ ಆದರೂ ನಮ್ಮ ಮೈಕ್ಳು RCB ಅವರು ಬಡೇಕ್ಳು ಒಂದ್ಸಲನೂ ಕಪ್ ಗೆಲ್ಲಲಿಲ್ಲ. ಏನು ಇಷ್ಟು ವರ್ಷ ಆದರೂ RCB ಕಪ್ ಗೆದ್ದಿಲ್ವಾ? ಆದ್ರೂ ತಲೆಗೆಡ್ಸ್ಕೊಬೇಡ, ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಅಷ್ಟೇ ಅಲ್ಲ, ಫ್ಯೂಚರ್ ನ್ಯೂಸ್ ಹೇಳ ತಗೊಳ್ಳಿ. 2038ನೇ ಇಸ್ವಿಗೆ ಶುಕ್ರಗ್ರಹ ಬಂದು ನಮ್ಮ ಭೂಮಿಗೆ ಟಚಿಂಗ್ ಮಾಡುತ್ತಂತೆ. ಅವಾಗ ನಾವೆಲ್ಲ ಉಡೀಸಾಕ್ಬಿಡ್ತೀವಂತೆ. ಇಷ್ಟೇ ನ್ಯೂಸು ಸಾಕ ಅಥವಾ ಸನ್ನಿ ಲಿಯೋನ್ ಅಮ್ಮನ ಬಗ್ಗೆ ಸ್ವಲ್ಪ ಹೇಳ? ಕಾರದ ಕ್ಷುದ್ರಗ್ರಹ ಗಂಟೆಗೆ ಟೈಮ್ ಆಯಿತು. ನಮ್ಮ ಅಣ್ಣ ಸಿದ್ದಣ್ಣ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾನೆ. ನಾನು ಸ್ಟ್ರೈಕ್ ಮಾಡಬೇಕು. ನಿಮ್ಮ ಹತ್ರ ನಿನ್ಕೊಂಡು ಮಾತಾಡ್ತಾ ಇದ್ದೀನಿಲ್ಲ, ಬಿಡ್ರ ನಂಗೆ ವೇಸ್ಟ್ ಮಾಡಿದೆ. 90 ಕುದುರೆ ಹಾಕೋಬೇಕು. ಇಂಪಾರ್ಟೆಂಟ್ ಮಗ, ನಾವು ಹೆಂಗೋ 2024ಕ್ಕೆ ಬಂದ್ವಿ, ಒಂದು ಗೊತ್ತಾಗ್ತಿಲ್ಲ ನನಗೆ. ಮಗ ನನಗನ್ಸುತ್ತೆ ನಾವು ಮೋಸ್ಟ್ಲಿ ಟೈಮ್ ಟ್ರಾವೆಲ್ ಮಾಡಿರಬೇಕು ಅಂತ. ಟೈಮ್ ಟ್ರಾವೆಲ್ಲ? ನೀವು ಹೇಳ್ದಂಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೆ ನಮ್ಮ ಹತ್ರ ಮಷಿನ್ ಬೇಕು. ನಮ್ಮ ಹತ್ರ ಮಷಿನ್ ಎಲ್ಲಿತ್ತು ಆಗ? ಹೌದಲ್ವ ಮಗ? ಮಗ ನನಗನ್ಸುತ್ತೆ ನಾವು ಅವಾಗಲೇ ವಾಚಿಂದ ಶಾಕ್ ಹೊಡ್ಸ್ಕೊಂಡ್ರಲ್ಲ, ಮೋಸ್ಟ್ಲಿ ಅದರಿಂದ ಈ ಥರ ಟೈಮ್ ಟ್ರಾವೆಲ್ ಎಲ್ಲ ಆಗಿರ್ಬೇಕೇನು. ಸರಿಯಾಗಿರೋ ವಾಚಲ್ಲಿ ವಾಚ್ ಇಲ್ಲ ಮಗ, ಅಲ್ಲೇ ಬಿಸಾಕ್ಬಿಟ್ಟು ಬಂದ್ವಲ್ಲ. ಅಲ್ಲೇ ಇದೆ. ಸರಿ ಹೋಗಿ ನೋಡೋಣ ಅಲ್ಲಿ. ಸರಿ ಹೋಗಿ ನೋಡೋಣ ಬಾ. ಸರಿ ಬೇಗ ಹೋಗ್ರೋ. ಮಗ ವಾಚ್ ಇಲ್ಲಿದೆ. ನೋಡ್ಕೊಂಡ್ಬಿಟ್ಟು ಕರೆಂಟ್ ಹೊಡಿಯುತ್ತೆ. ಅಣ್ಣ ಈ ವಾಚಲ್ಲಿ ಯಾವ ಥರ ಟೈಮ್ ಟ್ರಾವೆಲ್ ಮಾಡೋದು ಅಂತಲೇ ಗೊತ್ತಿಲ್ವ ಅಣ್ಣ? ಮಗ ಮಗ ಒಂದು ಕೆಲಸ ಮಾಡೋಣ. ಫಸ್ಟ್ ಟೈಮ್ ಈ ವಾಚಿಂದ 3 ಜನ ಹೆಂಗೆ ಕಂಡು ನೋಡ್ಸ್ಕೊಂಡಿದ್ವು, ಮತ್ತೆ ಹಂಗೆ ಕಂಡು ನೋಡ್ಸೋಣ. ಮೋಸ್ಟ್ಲಿ ನಾವು ಟೈಮ್ ಟ್ರಾವೆಲ್ ಮಾಡ್ಬೋದು. ಮಗ ಫಸ್ಟ್ ಶಾಕ್ ಹೊಡ್ಸ್ಕೊಂಡಿದ್ದು ನೀನೇ ಅಲ್ವೇನೋ? ಹಂಗಾದ್ರೆ ಫಸ್ಟ್ ನೀನೇ ಹೊಡ್ಸ್ಕೋಬೇಕು ಮಗ. ನಾನೇ ಹೊಡ್ಸ್ಕೋಬೇಕೇನು? ಹ್ಞೂ ಅಣ್ಣ. ಸರಿ. ಮಗ ನಿಂದೀಗ ಬೇಗ ಎತ್ಕೊಳ್ಳೋ. ಮಗ ಟೈಮ್ಗಳಾಗಿರ್ಬೇಕೀಗ. ಶಾಕ್ ಹೊಡ್ಸ್ಕೊಂಡಿದ್ದೀವಿ, ಮೊದಲು ನೋಡ್ಕೊಂಬೇಡ. ಓ ಮಗ, ತಾರ್ ಹೊಡೆ ಇದೆಯಲ್ಲೋ, ನಾವಿನ್ನು 2024ರಲ್ಲಿ ಇದ್ದೀವಿ ಮಗ. ಬೇಡ ಬೇಡ ಅಂದ್ರೆ ತಿಲ್ಲು ಅಂತ ಕರ್ಕೊಂಬಂದ ಅಲ್ಲಿ ಸಾಯ್ತಾ ಇದೀವಿ ನಾವಿಲ್ಲಿ. ನಂಗೇನು ಗೊತ್ತಿತ್ತಣ್ಣ ಹಿಂಗೆಲ್ಲ ಆಯ್ತದೆ ಅಂತ, ನಂಗೇನು ಕನ್ಸ ಬಿದ್ದಿತ್ತು. ಕಿತ್ತಾಡ್ಬೇಡಿ ಕಣ್ರೋ, 2010ಕ್ಕೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ರೋ. ನೋಡು, ನಮ್ಮ ಹತ್ರ ಟೈಮ್ ಇಲ್ಲ, ಇದನ್ನೇ ಟ್ರೈ ಮಾಡಬೇಕು. ಆಯ್ತಾ? ಇದನ್ನೇ ಟ್ರೈ ಮಾಡೋಣ. ಸರಿ ಓಕೆನಾ ಮಗ? ನನ್ನ ಕೈಲಿ ಕರೆಂಟ್ ಶಾಕ್ ಹೊಡ್ಸ್ಕೊಳಕ್ಕಾಗಲ್ಲಣ್ಣ, ತಡೆಯೋಕ್ಕಾಗಲ್ಲಣ್ಣ ಕರೆಂಟ್ ಶಾಕ್ ನನಗೆ. ಮಗ, ನಾವು ಕರೆಂಟ್ ಶಾಕ್ ಹೊಡೆದಿಲ್ಲ ಅಂದ್ರೆ ನಾವು 2010ಕ್ಕೆ ಹೋಗಕ್ಕೆ ಆಗಲ್ಲ ಕಣ. ಆಗಲ್ಲ, ಬೇರೆ ದಾರಿನೇ ಇಲ್ಲ ನಮಗೆ ಕಣ. ನೀವು ಹೊಡ್ಸ್ಕೊಳ್ಳೇಬೇಕು ಕರೆಂಟ್ ಶಾಕ್. ಈಗ ವಾಚ್ ಎತ್ಕೊ ಮತ್ತೆ. ಅಣ್ಣ ಲಾಸ್ಟ್ ಟೈಮ್ 3 ಜನ ಒಟ್ಟಿಗೆ ಕರೆಂಟ್ ಶಾಕ್ ಹೊಡ್ಸ್ಕೊಂಡಿದ್ದಾಗಲೇ ಟೈಮ್ ಟ್ರಾವೆಲ್ ಆಗಿದ್ದು. ಈಗಲೂ ಹಂಗೆ ಟ್ರೈ ಮಾಡೋಣ. ಏನು ಹೇಳ್ತಾವ ನೀನು?
ಟ್ರೈ ಮಾಡೋಣ ಮಗ, ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ. ಸರಿ ಆಯ್ತು, ಮುಂಚೆ ಮುಗಿಸ್ಕೊಳ್ಳೋಣ. ಸರಿ ಆಯ್ತು. ಮಗ ಮತ್ತೆ ಕೈ ನೋಡ್ಸ್ಕೊಂಡ್ವಿ. ಮೋಸ್ಟ್ಲಿ ನಾವು ಟೈಮ್ನಲ್ಲಿ ಆಗಿರ್ಬೇಕು 2010ಕ್ಕೆ. ಹೋಗಿ ನೋಡೋಣ. ಸರಿ ಬಾ ಮಗ, ನೀವು ಅಣ್ಣ ಮಂಡ್ರೋಡು ಮಗ. ಅಣ್ಣ ನಾವು 2010ಕ್ಕೆ ಬಂದ್ಬಿಟ್ವಿ. ಮಗ ನಿನ್ನ ಹತ್ರ ಫೋನ್ ಇದ್ದಲ್ಲಿ ಯಾವ ವರ್ಷ ತೆಗೆದು ನೋಡು. ಮಗ 2010 ನಾವು ವಾಪಸ್ ಬಂದ್ಬಿಟ್ಟಿದೀವಿ ಮಗ. ವಾಪಸ್ ಬಂದ್ಬಿಟ್ವು. ಯಪ್ಪ ಮಗ, ನನಗೆ ಜೀವನೇ ಹೋದಂಗಾಗಿತ್ತು ಮಗ. ಈಗ ಸಮಾಧಾನ ಆಯ್ತು ಮಗ ನಮಗೆ. ನನಗಷ್ಟೇ ಮಗ, ಎಲ್ಲಿ ವಾಪಸ್ ಬರ್ತೀವಲ್ಲ ಅನ್ಕೊಬಿಟ್ಟಿದೆ ಕಣ ಮಗ. ಈಗ ಆಲ್ರೆಡಿ ಲೇಟ್ ಆಯಿತು, ನಮ್ಮ ಹುಡುಗಿ ಕಾಯ್ತಾ ಇರ್ತಾಳೆ. ನಾನು ನೋಡ್ತೀನಿ ಮಗ. ಹಾಂ, ಎಲ್ಗೋಯ್ತಿದ್ದೆ ನಿಂತ್ಕೋ. ಏನು ಅಣ್ಣ, ನಂಗೆ ಒಂದೇ ಒಂದು ಆಸೆ ಅಣ್ಣ. ಆಸೆನಾ? ಏನು? ಅದೇ ಆ ಕುಡುಕ ಹೇಳಿದ್ನಲ್ಲ 2024ರಲ್ಲಿ 2038ಕ್ಕೆ ಕ್ಷುದ್ರ ಗ್ರಹಗಳು ಬಿದ್ದು ಜನರೆಲ್ಲ ನಾಶ ಆಯ್ತಾರೆ ಅಂತ. ಅದು ನಿಜನ ಇಲ್ವ ಅಂತ ಒಂದೇ ಒಂದ್ಸಲ ನೋಡ್ಬೇಕಣ್ಣ. ಲೋ ನೀನೇನು ಈಗ ತಾನೇ ಬೈಕ್ ಬಂದಿತ್ತು, ನೀನೇನು ಅಂಗಡಿ ತಿಂಡಿ ಕೇಳೋನ್ ಟೈಮ್ ಟೈಮ್ ಮಾಡೋಣ ಅಂತಿದ್ಯಲ್ಲೋ. ಲೋ ನೀನಾದ್ರು ಹೇಳೋನ್ಗೆ. ಲೋ ಮಗ, ಹೋಗೋಣ ಬಿಡು. ನಮ್ಮ ಹತ್ರ ಟೈಮ್ ಟ್ರಾವೆಲ್ ಮಾಡೋಕೆ ಮಿಷಿನ್ ಐತೆ, ಯಾಕೋ ತಲೆ ಕೆಡಿಸ್ಕೋಬೇಕು. ಲೋ ಏನು ಹೇಳ್ತಿದ್ದೀರಾ? ಹ್ಞೂ ಅಣ್ಣ, ಹೋಗೋಣ ಅಣ್ಣ, ಪ್ಲೀಸ್ ಅಣ್ಣ, ಹೋಗೋಣ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಹೋಗೋಣ. ಹಂಗಾರೆ ಈಗ ಹೋಗೋಣವಾ? 2038 ಟೈಮ್ ಟ್ರಾವೆಲ್ ಮಾಡೋಣವಾ? ಹೋಗೋಣ. ಅದು ವಾಚಲ್ಲಿ ವಾಚ ಇಲ್ಲಿ ಬಲ್ ನನ್ನ ಮಗ ಎತ್ಕೊಂಬಂದ್ಬಿಟ್ಟವನೆ. ಏನು ಇದು? ಏನೋ ಮಗ, ಎಲ್ಲ ಹಾಳಾಗ್ಬಿಟ್ಟೈತಲ್ಲೋ. ಅಲ್ಲ ಮಗ, ಆ ನಾಸಾದವ್ರು ಹೇಳಿದಂಗೆ 2038ಕ್ಕೆ ಎಲ್ಲ ನಾಶ ಆಗ್ಬಿಟ್ಟಿದೆಯಲ್ಲ ಮಗ. ಹಂಗಾದ್ರೆ ಇಷ್ಟೇನೆ ನಮ್ಮ ಜೀವನ. ನಾನು ಬೇರೆ 100 ವರ್ಷ ಬದುಕಬೇಕು ಅಂತ ಕನಸೆಲ್ಲ ಕಾಣ್ತಿದ್ದೆ. 50 ವರ್ಷನ ಬದುಕಲ್ವೇನೋ. ಅಲ್ಲ ಮಗ, ಹಂಗಾದ್ರೆ 28 ವರ್ಷ ಅಷ್ಟೇನ ಬದುಕದ್ ನಾವು. 28 ವರ್ಷನಾ ಮಗ? 28 ವರ್ಷದಲ್ಲಿ ನಾವು ಸಂಪಾದನೆ ಮಾಡೋದು ಯಾವಾಗ, ದುಡಿಯೋದು ಯಾವಾಗ, ಉಳಿಸೋದು ಯಾವಾಗ, ನಾವು ಅಂದ್ಕೊಂಡಿರೋದು ಎಂಜಾಯ್ ಮಾಡೋದು ಯಾವಾಗ? ನಾನು ಬೇರೆ ಪ್ರಪಂಚ ಸುತ್ತಬೇಕು ಅಂದ್ಕೊಂಡಿದ್ದೆ, ಕನಸೆಲ್ಲ ಕನಸಾಗೆ ಉಳಿತು ಬಿಡು ಮಗ. ಅಣ್ಣ, ಕನಸು ನನ್ಸಾಗಕ್ಕೆ 28 ವರ್ಷ ಯಾಕಣ ಕಾಯಬೇಕು? ಇವಾಗಲೇ ಪ್ರಪಂಚ ಸುತ್ತಬೋದಲ್ಲ. ನಮ್ಮ ಹತ್ರ ಟೈಮ್ ಟ್ರಾವೆಲ್ ಮಷೀನ್ ಇದೆ ಅಲ್ವಾ ಮಗ? ನಮ್ಗೆ ಎಲ್ಲಿಗೆ ಬೇಕು ನಾವು ಆರಾಮಾಗಿ ಹೋಗ್ಬೋದು. ನಮ್ಮ ಹತ್ರ ಟೈಮ್ ಟ್ರಾವೆಲ್ ಶಕ್ತಿ ಇದೆ. ಏಯ್ ಸರಿಯಲ್ಲ ಮಗ? ಏನು ಹೇಳ್ತಿದ್ದೀರಾ? ಹ್ಞೂ ಮಗ. ಮಗ ಈಗಲೇ ಹೋಗೋಣ ಮಗ. ಎಲ್ಲ ನಾನು ಹೇಳ್ತೀನಿ ಅಣ್ಣ. ಸಮಾಧಾನ ಸಮಾಧಾನ ಸಮಾಧಾನ, ಕೂಲ್ ಆಗಿರು. ಎಲ್ಲಿಗೆ ಹೋಗೋಣ ಹೇಳು. ಗೋವಾ. Don't you miss it, my shawty, my shawty, my shawty, shawty. ಒಟ್ಟಿಗೆ ಇರ್ತೀವಿ, ಶೋಕಿನ ಮಾಡ್ತೀವಿ, ರಂಗ ಇರ್ತೀವಿ. We are the best friends. John, Johnny, Jonathan. John,
ಮಗ ಸೂಪರ್ ಆಗಿತ್ತಲ್ವಾ, ಸಖತ್ ಎಂಜಾಯ್ ಮಾಡ್ದ ಮಗ. ಮಗ ಸೂಪರ್ ಆಗಿತ್ತು ಮಗ. ಆದ್ರೆ ಊರು ತುಂಬ ಜ್ಞಾಪನ ಬರ್ತಾಯ್ತು ಮಗ. ಊರು ಹೋಗೋಣ ನಾವು. ಏನು ಇಷ್ಟು ಬೇಗನಾ? ನಾ ಬರಲ್ಲಪ್ಪ, ಬೇಕಾದ್ರೆ ನೀವೇ ಹೋಗಿ. ಮಗ ಊರಿಂದ ಬಂದು ಎಷ್ಟು ದಿವಸ ಆಯಿತು, ಅಲ್ಲಿ ಏನಾಗಿದೆ ಏನೋ ಗೊತ್ತಿಲ್ಲ ಮಗ. ನಮ್ಗೆ ವಾಪಸ್ ಬರಬೇಕು ಅಂದ್ರೆ ವಾಚ್ ಇದೆಯಲ್ಲ ನಮ್ಮ ಹತ್ರ, ಯಾವಾಗ ಬೇಕಾದ್ರೆ ಬರ್ಬೋದು ನಾವು. ಹ್ಞೂ ಮಗ, ಯಾವಾಗ ಬೇಕಾದ್ರೂ ಬರ್ಬೋದು ಮಗ. ಹೋಗೋಣ ಮಗ, ತುಂಬ ದಿನ ಆಗಿದೆ ಊರಿಗೆ ಹೋಗಿ. ಹೌದಲ್ವಾ? ಹೌದು. ಸರಿ ಆಯ್ತು, ನಡೀರಿ ಹೋಗೋದ. ಸರಿ ಹೋಗೋಣ. ಸೂಪರ್ ಆಗಿತ್ತಲ್ಲ ಮಗ. ಸೂಪರ್ ಸಖತ್ತಾಗಿತ್ತಲ್ವ ಮಗ ಎಲ್ಲ. ಸೂಪರ್ ಆಗಿತ್ತಣ. ಅದರಲ್ಲೂ ಗೋವಾ ಬೀಚಲ್ಲಿ ಹುಡುಗಿರು ಅದು ಸೂಪರ್ ಅಂದ್ರೆ ಮಗ. ಮತ್ತೆ ಇನ್ನೊಂದ್ಸಲ ಹೋಗ್ಲೇಬೇಕು ಮಗ ನಾವು. ಹೋಗ್ಬೇಕು. ಫ್ಯೂಚರಲ್ಲಿ ಏನೋ ಯೋಚನೆ ಮಾಡಿದ್ಯೇನಾ? ಅಂಥದ್ದೇನು ಯೋಚನೆ ಮಾಡಿಲ್ಲ ಕಣ ನಾನು. ದುಡ್ಡು ಮಾಡ್ಬೇಕಣ. ಈಗ ದುಡ್ಡು ಮಾಡಿದ್ರೆ ಫ್ಯೂಚರ್ಗೆ ಚೆನ್ನಾಗಿರ್ತೀವಿ, ಮುಂದಕ್ಕೆ ಎಂಜಾಯ್ ಮಾಡ್ಬೋದು. ಈಗ ದುಡ್ಡು ಮಾಡೋದು ಕಲಿ ಮಗ. ಯಾಕೆ ಹುಡುಗರು ಆ್ಯಪ್ ಮಾರು ಹಾಕೊಂಡು ಬರ್ತಾವ್ರ? ಸ್ವಲ್ಪ ಜೋಶ್ ಮಾಡೋಣ ಬಾ. ಅಲ್ವಾ? ಕೇಳದ ಯಾಕ್ರ ಬೇಜಾರು ಬರ್ತಿದ್ದೀರಾ? ಏನಾಯ್ತು? ಜೀವನದಲ್ಲಿ ಹಣ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ದೆ. ಫೀಚರ್ ಗೀಚರ್ ಇಲ್ಲ, ಬರೀ ಎಂಜಾಯ್ ಮಾಡ್ಬೇಕು. ಆಮೇಲೆ ಎಂಜಾಯ್ ಮಾಡ್ಬೇಕು. ಲೇ ದಡ, ನಾವ್ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಮಗ. ಇದ್ದಷ್ಟು ದಿನ ಎಂಜಾಯ್ ಮಾಡ್ಬೇಕು, ಖುಷಿಯಾಗಿರ್ಬೇಕು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ ವಿಧಿ.